ಹಲೋ ವೀಕ್ಷಕರೇ, ನೋಡಿ ನಾನು ಇವತ್ತೀಗ ಹಲಸಿನಕಾಯಿ ಸೀಸನ್ ಅಲ್ಲ, ನಿಮಗೆ ಒಂದು ಹಲಸಿನಕಾಯಿ ಪಲ್ಯ ಮಾಡಿ ತೋರಿಸೋಣ ಅಂತಿದ್ದೇನೆ. ನನಗೆ ಹೇಗಿದ್ದರೂ ಮಾಡಬೇಕು ಊಟಕ್ಕೆ ಪಲ್ಯ. ಎಷ್ಟು ರುಚಿಕರವಾಗಿರುತ್ತೆ ಈ ಹಲಸಿನಕಾಯಿ ಪಲ್ಯ ಗೊತ್ತಾ. ಈಗ ಊಟ ಮಾಡಿದವರಿಗೆಲ್ಲ ಗೊತ್ತಿರ್ಬೋದು, ತುಂಬ ರುಚಿಕರವಾಗಿರುತ್ತೆ. ಇದಿದ್ದರೆ ಮತ್ತು ಅನ್ನ ಯಾವಾಗಲೂ ಊಟ ಮಾಡಿದ್ರೆ ಸ್ವಲ್ಪ ಜಾಸ್ತಿನೇ ಊಟ ಮಾಡೋಣ ಅಂತ ಕಾಣಿಸ್ತದೆ, ಅಷ್ಟು ಚೆನ್ನಾಗಿರುತ್ತೆ. ಹಾಗಾಗಿ ಅಂತಹ ಒಂದು ಹಲಸಿನಕಾಯಿಯ ಪಲ್ಯ ಸೀಸನಲ್ಲಿ ಮಾಡುವಂತಹ ಒಂದು ಪಲ್ಯ ಅಂದರೆ ದಕ್ಷಿಣ ಕನ್ನಡದ ಫೇಮಸ್ ಒಂದು ಅಡುಗೆ ಇದು. ಹಲಸಿನಕಾಯಿ ಅಂದರೆ ಒಂದು 8 ತಿಂಗಳದು ಅಂದರೆ ನಮ್ಮ ಜೀವನಕ್ಕೆ ಉಪಯೋಗಕರವಾದ ಒಂದು ಏನು ಆಹಾರ ವಸ್ತು ಅಂತಲೇ ಹೇಳ್ಬೋದು. ಅಂದರೆ ಬಡವರ ಬಂಧು ಅಂತ ಹೇಳಿದರೂ ಏನು ಕಡಿಮೆ ಅಲ್ಲ. ಅಂತಹ ಒಂದು ಬಡವರ ಬಂಧು ಆಗಿರುವ ಈ ಹಲಸಿನಕಾಯಿ ಇದೆಯಲ್ಲ, ಇದು ನಮ್ಮ ದಕ್ಷಿಣ ಕನ್ನಡದ ಫೇವರೇಟ್ ಅಡುಗೆ. ಇದನ್ನು ನಿಮಗೆ ಇವತ್ತು ನಾನು ಮಾಡುವಾಗ ನಿಮ್ಮೊಂದಿಗೆ ತೋರಿಸಿಕೊಳ್ಳೋಣ. ಧನ್ವೇಂಜ ಯೂಟ್ಯೂಬ್ ಚಾನಲ್ಗೆ ನಿಮ್ಮನ್ನೆಲ್ಲರನ್ನು ಪ್ರೀತಿಯಿಂದ ಸ್ವಾಗತಿಸುತ್ತಾ ನಾನು ಈ ಅಡುಗೆಯನ್ನು ಹೇಗೆ ಮಾಡೋದು, ಈ ರೆಸಿಪಿ ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ತೇನೆ ವೀಕ್ಷಕರೇ. ನೋಡಿ, ಈಗ ಹಲಸಿನಕಾಯಿ ಇಲ್ಲ, ಹಲಸಿನಕಾಯಿ ನೀವೆಲ್ಲ ನೋಡಿರ್ಬೋದು. ನಾನು ಹಲಸಿನಕಾಯಿಯನ್ನು ತೋರಿಸಿಲ್ಲ ನಿಮಗೆ, ಈಗ ಕಟ್ ಮಾಡೋದು ತೋರಿಸಿಲ್ಲ. ಹಲಸಿನಕಾಯಿಯನ್ನು ಕಟ್ ಮಾಡಿಕೊಂಡು ಸೀಳು ಮಾಡಿ ಅದರಿಂದ ಸೊಳೆಯನ್ನೆಲ್ಲ ಪ್ರತ್ಯೇಕಿಸಿ, ಆ ಸೊಳೆಯಿಂದ ಬೀಜವನ್ನು ಪ್ರತ್ಯೇಕಿಸಿ ಆಮೇಲೆ ಸಮೂಲ ಕಟ್ ಮಾಡಿ ಬಿಡೋದು. ಅಂದರೆ ಅಲ್ಲಿ ಹೊರಗಡೆ ಇದೆಲ್ಲಿರುತ್ತೆ ನೋಡಿ, ಅದನ್ನೆಲ್ಲ ನಾವು ಬೇರ್ಪಡಿಸಬೇಕು ಅಂತ ಇಲ್ಲ, ಬರೀ ಬೀಜವನ್ನು ಮಾತ್ರ ಪ್ರತ್ಯೇಕಿಸಿ ನೋಡಿ ಕಟ್ ಮಾಡಿ ಇಟ್ಕೊಂಡದ್ದು. ಇನ್ನು ಇದನ್ನು ಹೇಗೆ ಮಾಡೋದು, ಇದಕ್ಕೆ ಏನೆಲ್ಲ ಐಟಮ್ ಬೇಕು ಅಂತ ನಿಮಗೆ ನಾನು ತೋರಿಸ್ತೇನೆ. ಈಗ ನೋಡಿ, ಈಗ ನಾನು ಫಸ್ಟಿಗೆ ಏನು ಮಾಡ್ತೇನೆ ಅಂತ ಇದಕ್ಕೆ ಒಗ್ಗರಣೆ ಮಾಡ್ತೇನೆ. ಒಗ್ಗರಣೆ ಮಾಡಿ ಅದಕ್ಕೆ ಹೋಳು ಹಾಕಿ ಹಾಗೆ ಪಲ್ಯ ಮಾಡೋದು. ಅದು ತುಂಬ ಈಸಿ ಆಗುತ್ತೆ. ಈಸಿಯಾಗಿ ಮಾಡಬೇಕು, ಯಾವಾಗಲೂ ಚಟ್ಪಟ್ ಆಗಬೇಕಲ್ಲ. ಈಗ ನಾನು ನಿಮಗೆ ಈ ಲಾಗನ್ನು ಹೇಳ್ತಾ ಹೋಗೋದ್ರೆ ನಿಮಗೆ ಸ್ವಲ್ಪ ಲೇಟ್ ಆಗುತ್ತೆ. ಇಲ್ಲ, ಇದು ತುಂಬ ಈಸಿ ಸರಳವಾಗಿ ಮಾಡೋ ವಿಧಾನ. ನೋಡಿ, ಕಟ್ ಮಾಡಿ ಇಟ್ಕೊಂಡಾಗಿದೆ. ಇನ್ನು ಇದಕ್ಕೆ ನಾವು ಫಸ್ಟಿಗೆ ಒಗ್ಗರಣೆ ಹಾಕೋಣ. ಈಗ ನೋಡಿ, ಒಗ್ಗರಣೆಗೆ ಏನೆಲ್ಲ ಬೇಕು ಕೊಡ್ತೇನೆ ನಾನು. ಫಸ್ಟಿಗೆ ಎಣ್ಣೆ ಹಾಕ್ಕೊಳ್ತೇನೆ. ನೋಡಿ, ತೆಂಗಿನ ಎಣ್ಣೆ ನೋಡಿ ಇದಕ್ಕೆ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕ್ಕೊಳ್ಬೇಕು ನೀವು. ನೋಡಿ, ನಾನು ಸಾಮಾನ್ಯ ಈಗ ಒಂದು ಏನಂದರೆ ಒಂದು ಸಾಮಾನ್ಯ 10 ಸ್ಪೂನ್ ಎಣ್ಣೆಲ್ಲ ಆಗ್ಬೋದು, 10-12 ಸ್ಪೂನ್ ಎಣ್ಣೆ ಆಗ್ಬೋದು. ನೋಡಿ, ತೆಂಗಿನ ಎಣ್ಣೆ ಹಾಕ್ಕೊಂಡಿದ್ದೇನೆ. ಇದಕ್ಕೆ ಇನ್ನು ನೋಡಿ ಉದ್ದಿನಬೇಳೆ ಹಾಕ್ಕೊಳ್ತೇನೆ ನಾನೀಗ. ನೋಡಿ, ನಾನು ಅಂದಾಜಿಗೆ ಹಾಕ್ತೇನೆ. ಈಗ ನೋಡಿ, ಒಂದು 4 ಸ್ಪೂನ್ ಉದ್ದಿನಬೇಳೆ ಹಾಕ್ಕೊಳ್ತೇನೆ ನಾನೀಗ ಇದಕ್ಕೆ. ನೋಡಿ ಇಷ್ಟು ಉದ್ದಿನಬೇಳೆ ಹಾಕ್ಕೊಂಡಿದ್ದೆ ಅಂದರೆ ಪರಿಮಳ ಘಮ ಆಗ್ತದೆ ಅದು ಹಲಸಿನಕಾಯಿ ಪಲ್ಯ. ಊಟಕ್ಕೆ ತುಪ್ಪದ ಅನ್ನ, ಮೊಸರು ಅನ್ನ ಇರ್ಬೋದು, ಸಾರು ಸಾಂಬಾರು ಎಲ್ಲದೊಂದಿಗೂ ಸೇರಿಸಿಕೊಂಡು ಊಟ ಮಾಡಲಿಕ್ಕೆ ತುಂಬ ರುಚಿಕರವಾಗಿರುತ್ತೆ ಇದು. ನೋಡಿ, ಉದ್ದಿನಬೇಳೆ ಹಾಕಿದೆ ಅಲ್ಲ. ನೋಡಿ, ಇನ್ನು ಸಾಸಿವೆ ಹಾಕ್ತಾ ಇದ್ದೇನೆ. ಒಂದು 4 ಸ್ಪೂನ್ ಸಾಸಿವೆನೂ ಹಾಕ್ತಾ. ಚೆನ್ನಾಗಿ ಬಿಡಬೇಕು ಒಗ್ಗರಣೆ. ಎಣ್ಣೆ ಎಷ್ಟು, ಒಂದು ಲೋಟ, ಸಣ್ಣ ಲೋಟದಲ್ಲಿ 1 ಲೋಟ ಎಣ್ಣೆ ಹಾಕ್ಕೊಳ್ಬೋದು ಇಷ್ಟು ಪಲ್ಯ ಮಾಡಲಿಕ್ಕೆ. ನೋಡಿ, ಈಗ ಸಾಸಿವೆ ಆಯಿತು, ಉದ್ದಿನಬೇಳೆ ಆಯಿತು. ನೋಡಿ, ಸಾಸಿವೆ ಹಾಕ್ಕೊಂಡೆ, ಒಂದು 4 ಸ್ಪೂನು ಉದ್ದಿನಬೇಳೆ ಹಾಕ್ಕೊಂಡಾಯಿತು. ಇನ್ನು ಏನಂದರೆ ಒಣಮೆಣಸು ಅಷ್ಟೇ ಸಾಕಿದಕ್ಕೆ. ತೆಂಗಿನೆಣ್ಣೆ, ಉದ್ದಿನಬೇಳೆ, ಸಾಸಿವೆ, ಆಮೇಲೆ ಒಣಮೆಣಸು. ನೋಡಿ, ಒಂದು 4 ಒಣಮೆಣಸನ್ನು ಕಟ್ ಮಾಡಿ ಹಾಕ್ಕೊಳ್ತೇನೆ. ನೋಡಿ, 4 ಒಣಮೆಣಸು ಇದನಿಗೆ ಕಟ್ ಮಾಡಿ ಹಾಕ್ಕೊಂಡಾಯಿತು. ಇನ್ನು ಇದು ಏನಂದರೆ ಸ್ಟವ್ ಹಚ್ಕೊಳ್ತೀವಿ. ಸ್ಟವ್ ಹಚ್ಚಿಲ್ಲ, ನಿಮಗೆ ಫಸ್ಟಿಗೆ ತೋರಿಸಿ ಆಮೇಲೆ ಸ್ಟವ್ ಹಚ್ಚೋಣ ಅಂತ ಸ್ಟವ್ ಹಚ್ಚಿಲ್ಲ. ನೋಡಿ, ಸ್ಟವ್ ಹಚ್ಚಿ ಆಯ್ತು. ಈಗ ನೋಡಿ, ಸ್ಟವ್ ಹಚ್ಚಿ ಬಾಣಲೆ ಇಟ್ಕೊಂಡಾಯಿತು. ಬಾಣಲೆ ಆಗಲೇ ಇಟ್ಕೊಬಿಟ್ಟಿದ್ದೇನೆ ನಾನು. ಆದರೆ ನಿಮಗೆಲ್ಲ ಏನೆಲ್ಲ ಹಾಕಬೇಕು ಇದಕ್ಕೆ ಐಟಮು ಒಗ್ಗರಣೆಗೆ ಅಂತ ಹೇಳಿ ತೋರಿಸಿ ಆಮೇಲೆ ಸ್ಟವ್ ಹಚ್ಚೋಣ ಅಂತ ಸ್ಟವ್ ಹಚ್ಚಿಲ್ಲ. ಈಗ ಸ್ಟವ್ ಹಚ್ಚಿ ಆಯಿತು. ನೋಡಿ, ಸ್ಟವ್ ಉರಿಸಿ ಬಾಣಲೆ ದೊಡ್ಡ ಬಾಣಲೆ ಇಟ್ಕೊಂಡಿದ್ದೇನೆ. ಅಂದರೆ ಮನೆ ಕೆಲಸದವರೆಲ್ಲ ಇದ್ದಾರೆ, ತೋಟದಲ್ಲೆಲ್ಲ ಏನು ಮದ್ದು ಬಿಡುವ ಕಾರ್ಯಕ್ರಮ ಎಲ್ಲ ಮಾಡ್ತಾ ಇದ್ದಾರೆ. ಇವತ್ತು ಮಳೆಗಾಲದಲ್ಲಿ ಮಳೆ ಬಿಟ್ಟಿರುವಾಗ ನೋಡಿ, ಮಳೆ ಕಡಿಮೆಯೇ ಮಳೆಗಾಲ ಅಂತ ಹೇಳಬೇಕು ನಾವು. ಮಳೆ ಕಡಿಮೆ ಆದರೂ ಮಳೆ ಏನು ಬರಬಾರ್ದು. ಅಂದರೆ ಅದೇ ಅಡಿಕೆ ತೋಟಕ್ಕೆಲ್ಲ ಇದು ಬಿಡ್ತಾರಲ್ಲ, ಮದ್ದು ಬಿಡ್ತಾರಲ್ಲ, ಅಂದರೆ ಬಿಟ್ಟ ಸಿಂಗಾರ ಇರ್ಬೋದು, ಅದರಲ್ಲಿ ಫುಲ್ಲು ನಮಗೆ ಫಲ ನಮಗೆ ಸಿಗಬೇಕು, ಅದು ಹಾಳಾಗಬಾರ್ದು. ಅಡಿಕೆಗೆಲ್ಲ ರೋಗ ಬರುತ್ತೆ, ಆಮೇಲೆ ಅದೆಲ್ಲ ಹಾಳಾಗಬಾರ್ದು ಅಂತ ಇದು ಮದ್ದು ಬಿಡುವ ಕಾರ್ಯಕ್ರಮ ಆಗ್ತಾ ಉಂಟು. ಮಳೆ ಸ್ವಲ್ಪ ಬಿಟ್ಟಿದೆ, ಈಗ ಒಂದು ಮಳೆ ಚೆನ್ನಾಗಿ ಬಂದು ಬಿಟ್ಟಿದೆ. ಹಾಗೆ ತುಂಬ ಕೆಲಸ ನಮಗೆಲ್ಲ ಹಲಸಿನಕಾಯಿ ಪಲ್ಯ ನೀವು ಮಾಡಿಕೊಡ್ಬೇಕು ಅಂತ ನೋಡಿ ತುಂಬ ಹಲಸಿನಕಾಯಿಯನ್ನು ಹಚ್ಚಿಕೊಟ್ಟಿದ್ದಾರೆ. ಈಗ ಒಗ್ಗರಣೆಗೆಲ್ಲ ಹಾಕಿ ರೆಡಿ ಆಯಿತು. ಒಗ್ಗರಣೆ ಪಟ ಸಿಡಿಯುವಾಗ ನೋಡಿ, ನಾನಿಲ್ಲಿ ಇದು ಕರಿಬೇವಿನ ಸೊಪ್ಪು, ನೋಡಿ ಕರಿಬೇವಿನ ಎಲೆ ನೋಡಿ, ಇದೇ ಇಲ್ಲಿಯ ಗಿಡದಲ್ಲೇ ಆಗಿದೆ ಕರಿಬೇವಿನ ಎಲೆ. ನೋಡಿ, ತುಂಬ ಘಮ ಅಂತ ಅನಿಸ್ತದೆ. ಅಂದರೆ ನಾವು ಊರಲ್ಲೆಲ್ಲ ಇದನ್ನೇ ಕರಿಬೇವಿನ ಎಲೆಯನ್ನೇ ನಾವು ಜಾಸ್ತಿ ಯೂಸ್ ಮಾಡೋದು. ಇದು ಸಾರು ಸಾಂಬಾರಿಗೆಲ್ಲ ಆದರೆ ಮಾತ್ರ ಕೊತ್ತಂಬರಿ ಸೊಪ್ಪು, ರೈಸ್ ಐಟಮಿಗೆ ಕೊತ್ತಂಬರಿ ಸೊಪ್ಪು ಮತ್ತೆಲ್ಲ ಇದೆ. ಅಂದರೆ ಕರಿಬೇವಿನ ಎಲೆಯೇ ತುಂಬ ಚೆನ್ನಾಗಿ ಬೆಳೆದಿರುತ್ತೆ. ಏನು ಮದ್ದೆಲ್ಲ ಬಿಡೋಲ್ಲ, ಅದಕ್ಕೆ ಏನು ಕೆಮಿಕಲ್ ಹಾಕೋಲ್ಲ. ಹಾಗಾಗಿ ಅದನ್ನೇ ಯೂಸ್ ಮಾಡ್ತಾ ಇದ್ದೇವೆ. ಚೆನ್ನಾಗಿರುತ್ತೆ, ಘಮ ಪರಿಮಳ ಬರ್ತಾ ಇದೆ. ನೋಡಿ, ಇದನ್ನು ಅದು ಸಿಡಿಯುವಾಗ ಅಂದರೆ ಇದು ಉದ್ದಿನಬೇಳೆ ಇದೆಯಲ್ಲ, ಅದು ಸ್ವಲ್ಪ ಕೆಂಬಣ್ಣಕ್ಕೆ ಬರಬೇಕು. ಆ ಥರ ಬರುವಾಗ
ಸಾಸಿವೆಯನ್ನು ಸಿಡಿಯುತ್ತಾ ಇರುತ್ತೆ. ಹಾಗೆ ಇದನ್ನು ಹಾಕ್ಕೊಂಡು ಆಮೇಲೆ ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಹಲಸಿನಕಾಯಿಯ ಹೋಳುಗಳು ನೋಡಿ, ಅದನ್ನು ಅದಕ್ಕೆ ಹಾಕಿ ಅದಕ್ಕೆ ಖಾರ ಪುಡಿ, ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಬೆಲ್ಲ ಬೇಡ ಹಲಸಿನಕಾಯಿ ಪಲ್ಯಕ್ಕೆ ಬೆಲ್ಲ ಹಾಕಿದರೆ ಟೇಸ್ಟ್ ಆಗೋಲ್ಲ ಅದು. ನಾವು ಅದಕ್ಕೆ ಬೆಲ್ಲ ಹಾಕಬಾರ್ದು. ಅದನ್ನು ಹಾಕುವಾಗ ನಿಮಗೆ ತೋರಿಸ್ತೇನೆ, ಆಮೇಲೆ ಪಲ್ಯ ಆದಮೇಲೆ ವಾಪಸ್ ತೋರಿಸ್ತೇನೆ. ಈಗ ಅದು ಕೆಂಬಣ್ಣಕ್ಕೆ ಬರಲಿ, ಆಮೇಲೆ ಕರಿಬೇವಿನ ಎಲೆ ಹಾಕಿ ಹೋಳುಗಳನ್ನು ಹಾಕ್ತಾಯಿರೋ ತೋರಿಸ್ತೇನೆ ನಿಮಗೆ. ಹಲೋ ವೀಕ್ಷಕರೇ, ನೋಡಿ ಒಗ್ಗರಣೆ ಪಟ ಸಿಡಿದಾಯಿತು. ಕರಿಬೇವಿನ ಎಲೆ ಹಾಕ್ಕೊಂಡೆ, ಅದಕ್ಕೆ ಕರಿಬೇವಿನ ಎಲೆ ಹಾಕಿ ಈ ಥರ ಮುಗಿಸ್ಬೇಕು. ನೋಡಿ ಎಷ್ಟು ಚೆನ್ನಾಗಿ ಆಯಿಲ್ ಇದಕ್ಕೆ ನೋಡಿ. ನಾನು ಹೇಳಿದಲ್ಲ, ಜಾಸ್ತಿ ಆಯಿಲ್ ಬೇಕು ಇದಕ್ಕೆ. ಜಾಸ್ತಿ ಆಯಿಲ್ ಹಾಕಿದ್ರೇ ಚೆನ್ನಾಗಿ ಆಗೋದು. ನೋಡಿ ಈ ಥರ ಮಾಡುವಾಗ ನೋಡಿ, ಈ ಥರದ್ದು ಆಯಿಲಲ್ಲಿ ಚೆನ್ನಾಗಿ ಬರಬೇಕು ನೋಡಿ. ಹಾಗಾಗಿ ನಾನು ಬೇಕಿದ್ದಷ್ಟು ಮಾಡಲಿಕ್ಕೆ ಹೊರಟ್ರೆ ಅದು ಹೇಗೆ ಕ್ರಮನೋ ಹಾಗೇ ಮಾಡೋದು. ಚೆನ್ನಾಗಿ ಆಗಬೇಕಲ್ಲ, ಅದು ಏನೋ ಮಾಡಿ ನಾವು ತಿನ್ನಲಿಕ್ಕೆ ಆಗ್ತದಾ? ಚೆನ್ನಾಗಿ ಆಗಬೇಕಲ್ಲ ತಿನ್ನಬೇಕಿದ್ರು. ನೋಡಿ ಈ ಥರ ಇದಕ್ಕೆ ಕರಿಬೇವಿನ ಎಲೆ ಹಾಕ್ಕೊಂಡು ಹೋಳನ್ನೆಲ್ಲ ಹಾಕ್ಕೊಂಡು ಒಮ್ಮೆ ಕಂಪ್ಲೀಟ್ ಒಂದು 3-4 ಸಲ ಈ ಥರ ನಾವು ತೋರಿಸ್ಕೊಂಡಿರಬೇಕು ನೋಡಿ. ಎಲ್ಲ ಮಿಕ್ಸ್ ಆಗಬೇಕು, ಒಗ್ಗರಣೆ ಎಲ್ಲದಕ್ಕೆ ಮಿಕ್ಸ್ ಆಗಿ ಚೆನ್ನಾಗಿ ಬರಬೇಕು ನೋಡಿ. ಕರಿಬೇವಿನ ಎಲೆ ಇರ್ಬೋದು, ಆಮೇಲೆ ಉದ್ದಿನಬೇಳೆ, ಸಾಸಿವೆ, ಮೆಣಸು ಹಾಕಿದ್ದೆಲ್ಲ ಚೆನ್ನಾಗಿ ಬಂತು ನೋಡಿ. ಎಲ್ಲ ಸರಿ ಮಗಚಿಕೊಂಡಾಯಿತು ನೋಡಿ. ಎಷ್ಟು ಚೆನ್ನಾಗಿದೆ ನೋಡಿ. ಇನ್ನು ಇದಕ್ಕೆ ಏನೆಲ್ಲ ಹಾಕೋ ತೋರಿಸ್ತೇನೆ ನಾನು ನಿಮಗೀಗ. ನೋಡಿ ನಾನೀಗ ಮೆಣಸಿನ ಪುಡಿ ಹಾಕ್ತೇನೆ. ತುಂಬ ಇದೆಯಲ್ಲ, ಒಂದು 2 ಸ್ಪೂನ್ ಮೆಣಸು ನೋಡಿ ನಾನು ಇದಕ್ಕೆ ಹಾಕ್ಕೊಳ್ತೇನೆ. ಈಗ ಖಾರ ಪುಡಿ ನೋಡಿ, ಖಾರ ಪುಡಿ ದೊಡ್ಡ ಸ್ಪೂನ್ ಇದು ಸಂದಲ್ಲ ನೋಡಿ. ಒಂದು 2 ಸ್ಪೂನ್ ಹಾಕ್ಕೊಳ್ತೇನೆ. ಅಂದರೆ 2 ಸ್ಪೂನ್ ಅಂದರೆ ಸಾಮಾನ್ಯ ಸ್ಪೂನಲ್ಲಿ 4 ಸ್ಪೂನ್ ಆಗ್ಬೋದು. ಅಂದರೆ ಮೀಡಿಯಮ್ ಸ್ಪೂನಲ್ಲಿ 4 ಸ್ಪೂನ್ ಆಗ್ಬೋದು. ಅಷ್ಟು ನಾನು ಅಂದರೆ ಬರೀ ಸಪ್ಪಗಾದರೂ ಸಹ ಇದು ಒಳ್ಳೆ ರುಚಿಕರವಾಗೋದಿಲ್ಲ. ಸ್ವಲ್ಪ ಖಾರನೇ ಬೇಕು. ಖಾರ, ಉಪ್ಪು, ಒಗ್ಗರಣೆ ಎಲ್ಲ ಚೆನ್ನಾಗಿ ಆದ್ರೇ ಇದು ಒಳ್ಳೆಯದು ರುಚಿಕರವಾಗೋದು. ರುಚಿ ಅಂದರೆ ರುಚಿ, ಅಷ್ಟು ರುಚಿ ಎಲ್ಲದಕ್ಕೂ ಇದರ ಕಾಂಬಿನೇಷನ್. ಇದಕ್ಕೆ ಈರುಳ್ಳಿ ಎಲ್ಲ ಹಾಕಿ ಬಾಜಿ ಇದೆಯಲ್ಲ, ಈಗ ಮಸಾಲೆ ದೋಸೆ ಬಾಜಿ ಮಾಡ್ತೀವಿ ನಾವು, ಆ ಥರನೇ ಇದಕ್ಕೆ ಈರುಳ್ಳಿ, ಹಸಿಮೆಣಸಿನಕಾಯಿ ಎಲ್ಲ ಹಾಕ್ಕೊಂಡು ಬಾಜಿ ಥರ ಮಾಡಿದರೆ ದೋಸೆಗೆ, ಉದ್ದಿನ ದೋಸೆಗೆ ಇರ್ಬೋದು, ನೀರು ದೋಸೆಗೆ ಇರ್ಬೋದು, ಆಮೇಲೆ ರೊಟ್ಟಿ ಇರ್ಬೋದು, ಯಾವುದೇ ಐಟಮ್ಗಾದರೂ ಅದನ್ನು ಕೂಡಿಸಿಕೊಂಡು ತಿನ್ನೋದಕ್ಕೆ ತುಂಬ ರುಚಿಕರವಾಗ್ತದೆ. ನೀವು ಸಹ ಮಾಡಿ ನೋಡಿ. ಖಾರ ಪುಡಿ ಹಾಕಿ ಆಯ್ತಲ್ಲ, ಈಗ 2 ಸ್ಪೂನ್ ಹಾಕ್ಕೊಂಡೆ. ಎಲ್ಲ ನಿಮಗೆ ಕಡಿಮೆ ಬೇಕಿದ್ದರೆ ಮಕ್ಕಳಿಗೆಲ್ಲ ಖಾರ ಆದರೆ ಆಗೋದಿಲ್ಲ, ಸಪ್ಪೆ ಆಗಬೇಕು ಅಂದರೆ ಸಪ್ಪೆ ಮಾಡ್ಕೊಳ್ಳಿ. ಆಮೇಲೆ ಎಲ್ಲ ಖಾರ ಆಗ್ತದೆ ಅಂದರೆ ಇನ್ನೂ ಖಾರ ಜಾಸ್ತಿ ಬೇಕು ಜಾಸ್ತಿ ಹಾಕ್ಕೊಳ್ಬೋದು, ಅದೆಲ್ಲ ಅವರ ಇಷ್ಟ. ನೋಡಿ ಸ್ವಲ್ಪ ಅರಿಶಿನ ಪುಡಿ ಸಹ ಹಾಕ್ತೇನೆ ನಾನು. ಅಂದರೆ ಇದೊಂದು ಮೂಲಿಕೆ ಆಗಿ ಎಲ್ಲದಕ್ಕೂ ಅರಿಶಿನ ಪುಡಿ ಹಾಕೋದು ಅಂದರೆ ರೋಗ ನಿರೋಧಕ ಶಕ್ತಿ ಇರುವಂತಹ ಒಂದು ಮೇನ್ ನಮ್ಮ ಆಹಾರ ವಸ್ತುಗಳಿರುವಂತಹ ಒಂದು ಸುವಸ್ತು ಹೇಳ್ಬೋದು ಅರಿಶಿನ ಪುಡಿ. ಯಾವುದೇ ಕಲ್ಮಶವಾದಂತಹ ಹೀಗೆ ರಾಸಾಯನಿಕ ಸಿಂಪಡಿಸಿದ ತರಕಾರಿ ಇರ್ಬೋದು, ಯಾವುದಿದ್ರೂ ಆ ಕೀಟನಾಶಕಗಳನ್ನು ನಾಶ ಮಾಡುವ ಶಕ್ತಿ ಇದೆ. ಆದ್ದರಿಂದ ನಾವು ಪ್ರತಿಯೊಂದು ಆಹಾರ ವಸ್ತುವಿಗೂ ನಾವು ಅರಿಶಿನ ಪುಡಿ ಹಾಕಲೇಬೇಕು ಅನ್ನೋದು ನನ್ನ ಅನಿಸಿಕೆ. ನೋಡಿ ಈಗ ಉಪ್ಪು ಹಾಕ್ತಾಯಿದೆ ನೋಡಿ. ಸೀರೆ ತುಂಬ ಇದೆ ನೋಡಿ, 1 ಮುಕ್ಕಾಲು ಬಾಣಲೆ ಇದೆ, ದೊಡ್ಡ ಬಾಣಲೆಯಲ್ಲಿ ನೋಡಿ. ಇಷ್ಟಲ್ಲ, ಇನ್ನೂ ಅಷ್ಟೇ ಹಾಕ್ಕೊಳ್ಬೇಕು ಉಪ್ಪು. ಸಾಮಾನ್ಯ 4 ಸ್ಪೂನ್ ಉಪ್ಪಾಗ್ಬೋದು. ನೀವು ಆ ಥರ ಮಾಡಿ ಸ್ವಲ್ಪ ಕಡಿಮೆ ಉಪ್ಪು ಅಂದರೆ ಮತ್ತೆ ಹಾಕ್ಕೊಳ್ಳಿ. ಎಲ್ಲ ಪಲ್ಯ ರೆಡಿ ಆದಮೇಲೆ ರೆಡಿ ಆಯಿತು, ಇನ್ನೇನು ಕೆಳಗೆ ಇರಿಸಿಕೊಳ್ಳಿಕ್ಕೆ ಬಾಕಿ ಅಂದಾಗ ನೋಡಿಕೊಳ್ಳಿ. ಉಪ್ಪು ಸ್ವಲ್ಪ ಕಡಿಮೆ ಆಯಿತು, ಸ್ವಲ್ಪ ಹುಡಿ ಉಪ್ಪು, ಏನು ಬೇಡ, ಸ್ವಲ್ಪ ಹುಡಿ ಉಪ್ಪನ್ನು ಈ ಥರ ಹಾಕಿಕೊಳ್ಳೋದು. ಅದನ್ನೊಂದು 2 ಸಲ ಮುಗಚೋದು, ಆಗ ಚೆನ್ನಾಗಿ ಆಗ್ತದೆ. ಕಡಿಮೆ ಆದರೆ ಪರವಾಗಿಲ್ಲ, ಜಾಸ್ತಿ ಮಾತ್ರ ಹಾಕ್ಕೊಳ್ಬೇಡಿ. ಅಂದಾಜಿಯಲ್ಲಿ ಹಾಕಿ, ಆಗ ಸ್ವಲ್ಪ ಕಡಿಮೆನೇ ಆದರೂ ಪುನಃ ಹಾಕ್ಕೊಳ್ಳಿ. ಸರಿ ಕರೆಕ್ಟ್ ಆದರೆ ಆಯ್ತಲ್ಲ. ಈಗ ನಾನು ನೋಡಿ 4 ಸ್ಪೂನ್ ಉಪ್ಪು ಹಾಕಿದ್ದೀನಿ, ಅದು ಕಲ್ಲುಪ್ಪು, ಹುಡಿ ಉಪ್ಪಲ್ಲ. ಇಷ್ಟು ಉಪ್ಪು ನನ್ನ ಪ್ರಕಾರ ಬೇಕೇ ಬೇಕಿದ್ದಕ್ಕೆ. ಸರಿ ಆಗ್ಬೋದು, ಇದು ಕರೆಕ್ಟ್ ಆಗ್ಬೋದು ನೋಡಿ. ಈಗ ನಾನು ನೀರು ಹಾಕಿಲ್ಲ ಇದಕ್ಕೆ ನೋಡಿ. ಇದರಲ್ಲಿ ಅರ್ಧ ಬೆಂದ ಹಾಗೆ ಆಯಿತು ನೋಡಿ. ಈಗ ಸಾಮಾನ್ಯ ಅರ್ಧಾಂಶ ಬೆಂದ ಹಾಗೆ ಆಯಿತು. ಇನ್ನು ಒಂದು 2 ಲೋಟ ನೀರು ಹಾಕ್ಕೊಳ್ತೇನೆ. 2 ಲೋಟ ನೀರು ಹಾಕಿ ಮುಚ್ಚಿಡಬೇಕು. ಅರಿಶಿನ ಪುಡಿ, ಖಾರ ಪುಡಿ, ಆಮೇಲೆ ಉಪ್ಪು. ಆ ಒಗ್ಗರಣೆಯಲ್ಲೇ ಅದು ಘಮ ಆಗ್ತದೆ ನೋಡಿ. ಬೀಳಬೇಕು. ಉದ್ದಿನಬೇಳೆ, ಸಾಸಿವೆ, ಮೆಣಸು, 1, 2, 3 ಮೆಣಸು ಕಟ್ ಮಾಡಿ ಹಾಕ್ಕೊಳ್ಬೇಕು, ಒಣ ಮೆಣಸು. ಇನ್ನು ತೆಂಗಿನ ತುರಿ ಸಹ ಚೆನ್ನಾಗಿ ಹಾಕಬೇಕು ನೋಡಿ. ಈಗಲೇ ಇದು ಸ್ವಲ್ಪ ಅರ್ಧಾಂಶ ಬೆಂದ ಹಾಗೆ ಆಯಿತು ನೋಡಿ. ಈ ಥರ ಒಂದು 4 ಸಲ ಮಗಚು, ನೀರು ಹಾಕದೇ ಮಗಚಿಕೊಳ್ಳೋದು. ಫಸ್ಟಿಗೆ ಒಗ್ಗರಣೆಗೆ ಹಾಕಿ ಈ ಥರ ಮಗಚಿಕೊಳ್ಳೋದು. ಆಮೇಲೆ ಖಾರ ಪುಡಿ, ಅರಿಶಿನ ಪುಡಿ, ಉಪ್ಪು ಅಷ್ಟು ಹಾಕಿ ಒಮ್ಮೆ ಚೆನ್ನಾಗಿ ಸಂಪೂರ್ಣ ಮಗಚಿಕೊಳ್ಳೋದು. 3-4 ಸಲ ಸುತ್ತೂ ಬರಬೇಕು ನೋಡಿ. ಸಟ್ಟೆಗೆ ಒಳ್ಳೆಯದಾಗೋದು. ಸಟ್ಟೆಗಳಲ್ಲೇ ನಾವು ಮಗಚಿಕೊಳ್ಬೇಕು. ಇದನ್ನು ಪಲ್ಯ ಎಲ್ಲ ಮಾಡುವಾಗ ಸಟ್ಟೆಗಳನ್ನು ಯೂಸ್ ಮಾಡಬೇಕು. ನಮಗೆ ಅದೇ ಸೌಟ್ ಹೇಳ್ತಾರಲ್ಲ, ಅದರಲ್ಲಿ ನಿಮಗೆ ಮುಗಿಸ್ಲಿಕ್ಕೆ ಒಳ್ಳೆಯದಾಗೋದಿಲ್ಲ. ಅಂದರೆ ಸೈಡ್ ಎಲ್ಲ ತಳದ ತನಕ ಈ ಥರ ಬರಬೇಕು ನೋಡಿ. ಅದು ನೋಡಿ ಚೆನ್ನಾಗಿ ಆಯಿತು. ಈಗ ಎಲ್ಲ ಆಯಿತು. ಇದಕ್ಕೆ ಒಗ್ಗರಣೆನೂ ಆಯಿತು.
ಇನ್ನು ಕಾಯಿ ತುರಿ ಹಾಕ್ಕೊಳ್ಳಿಕ್ಕೆ ಒಂದು ಬಾಕಿ, ಕಾಯಿ ತುರಿ ಮತ್ತು ನೀರು ನೋಡಿ. ನಾನೀಗ ಒಂದು 2 ಲೋಟದಷ್ಟು ನೀರು ಹಾಕ್ತೇನೆ. ದೊಡ್ಡ ಚಂಬಲೆ ನೀರಿದೆ, ಆದರೆ ಸಹ ಅದೇ ಹಾಕೋದು ಬರೀ ಒಂದು 2 ಲೋಟ ಕಣ್ಣು ಅಂದಾಗ ನೋಡಿ. ಈ ಥರ ಒಂದು 2 ಲೋಟ ನೀರು ಹಾಕ್ಕೊಂಡಿದ್ದೆ ನಾನೀಗ. ಈ ಲೋಟ ನೀರು ಹಾಕಿದ್ದನ್ನು ಇನ್ನು ಮುಚ್ಚಿಡಬೇಕು. ಅದಕ್ಕೆ ಮುಚ್ಚಿಟ್ಟು ನೋಡಿ, ನೀರು ಹಾಕಿ ಒಮ್ಮೆ ಹೀಗೆ ಮಾಡಿ ಮುಚ್ಚಿಡೋದು ಇನ್ನು. ಈ ಥರ ಈಗ 3 ಸಲ ಆಯಿತು ನೋಡಿ, ಈ ಥರ ಮುಚ್ಚಿಕೊಂಡು ಇದರಲ್ಲೇ ಅರ್ಧಾಂಶ ಬೆಂದಾಯಿತು. ಅಂದರೆ ಇದು ಏನು ಮಾಡಬೇಕು ಅಂದರೆ, ನಮಗೆ ಸ್ವಲ್ಪ ಕೆಲವರಿಗೆ ಏನಾಗಬೇಕು, ಈ ಪಲ್ಯ ಎಲ್ಲ ಸ್ವಲ್ಪ ಮುದ್ದೆ, ಹಲಸಿನ ಪಲ್ಯ ಎಲ್ಲ ಸ್ವಲ್ಪ ಮುದ್ದೆ ಥರ ಆಗಬೇಕು. ಅಂದರೆ ಆಗಿದ್ದರೆ ಟೇಸ್ಟ್ ಹೇಳ್ತಾರೆ. ಸ್ವಲ್ಪ ಚೆನ್ನಾಗಿ ಬೆಂದು ಸ್ವಲ್ಪ ಮುದ್ದೆ ಆದರೆ ಚೆನ್ನಾಗಿ ಆಗ್ತದೆ ಅಂತ. ಕೆಲವು ಜನ ಹೇಳ್ತಾರೆ, ಅಲ್ಲ ಹುಡಿ ಪಲ್ಯ ಆಗಬೇಕು, ಬೆಂದಿರಬೇಕು, ಅದು ಮುದ್ದೆ ಆಗಬಾರ್ದು, ಹುಡಿ ಆಗಿದ್ದರೆ ಚೆನ್ನಾಗುತ್ತೆ, ತುಪ್ಪದೊಟ್ಟಿಗೆಲ್ಲ ಸೇರಿಸ್ಕೊಂಡು ಊಟ ಮಾಡೋದಕ್ಕಂತಾರೆ. ಹಾಗಿದ್ದರೆ ನೀರು ಕಡಿಮೆ ಹಾಕಿದ್ರೆ ಆಯ್ತು, ಅಷ್ಟೇ, ಏನಿಲ್ಲ. ನೀರು ಕಡಿಮೆ ಹಾಕಿಕೊಂಡ್ರೆ ಹುಡಿ ಪಲ್ಯ, ನೀರು ಜಾಸ್ತಿ ಹಾಕಿಕೊಂಡ್ರೆ ಸ್ವಲ್ಪ ಮುದ್ದೆ ಆದ ಪಲ್ಯ ಆಗ್ತದೆ ಅಷ್ಟೇ. ಒಳ್ಳೆ ಬಲಿತ ಹಲಸಿನಕಾಯಿ ನೋಡಿ, ಚೆನ್ನಾಗಿ ಬಲಿತಿದೆ ಹಲಸಿನಕಾಯಿ ನೋಡಿ. ನೋಡಿ, ನಾನು 2 ಲೋಟ ಹಾಕಿದ್ದೆ, ಮತ್ತೊಂದು ಚೂರು ಹಾಕ್ಕೊಳ್ತೇನೆ ಅಷ್ಟೇ. ಒಳ್ಳೆ ಬಲಿತ ದಪ್ಪಗಿದೆ ಸೊಳ್ಳೆ. ಇನ್ನು ನೋಡಿ, ಇನ್ನೊಂದು ಇದಕ್ಕೆ ಮುಚ್ಚಬೇಕು ಈ ಥರ. ನಾನು ಈ ಥರ ಇದನ್ನು ಮುಚ್ಚಿಬಿಡ್ತೇನೆ ನೋಡಿ, ಮುಚ್ಚಿಬಿಟ್ಟಾಯಿತು. ಇನ್ನು ಅದನ್ನು ಮುಚ್ಚಳ ತೆಗೆದು 1-2 ಸಲ ಅದನ್ನು ಮೊಗಚೋದು. ಆಮೇಲೆ ತೆಂಗಿನ ತುರಿ ನೋಡಿ ರೆಡಿ ಮಾಡಿದ್ದೀವಿ ನೋಡಿ. ತೆಂಗಿನ ತುರಿ ಇಷ್ಟು ಇಟ್ಕೊಂಡಿದ್ದೀವಿ, ಎಲ್ಲ ಪಲ್ಯಕ್ಕಲ್ಲ, ಇನ್ನೊಂದು ಪದಾರ್ಥ ಮಾಡಲಿಕ್ಕಿದೆ ಬೇರೆ. ಹಾಗಾಗಿ ಇಷ್ಟು ತೆಂಗಿನಕಾಯಿ ತುರಿ, ಒಂದು ದೊಡ್ಡ ತೆಂಗಿನಕಾಯಿ ಇದು ಕಂಪ್ಲೀಟ್ ತುರಿದಿಟ್ಟುಕೊಂಡಿದ್ದೇವೆ. ಅದಕ್ಕೆ ಸಹ ತುರಿ ಸ್ವಲ್ಪ ಜಾಸ್ತಿ ಹಾಕಬೇಕು ತೆಂಗಿನ ತುರಿ. ಅಂದರೆ ಹಲಸಿನಕಾಯಿ ಪಲ್ಯಕ್ಕೆ ಯಾವಾಗಲೂ ಹಾಗೆ ಚೆನ್ನಾಗಿ ಇದು ತೆಂಗಿನಕಾಯಿ ತುರಿನೂ ಮುಟ್ಟಬೇಕು, ಒಗ್ಗರಣೆನೂ ಮುಟ್ಟಬೇಕು, ಉಪ್ಪು ಖಾರ ಎಲ್ಲ ಸಮ ಪ್ರಮಾಣದಲ್ಲಿ ಇರಬೇಕು. ಹಾಗಿದ್ದರೆ ಟೇಸ್ಟ್ ಕೇಳುವುದೇ ಬೇಡ. ಇನ್ನು ಆಮೇಲೆ ಪಲ್ಯ ಆದಮೇಲೆ ನಿಮಗೆ ತೋರಿಸ್ತೇನೆ ನಾನು. ಹಾಯ್ ವೀಕ್ಷಕರೇ, ನೋಡಿ ನಮ್ಮ ಹಲಸಿನಕಾಯಿ ಪಲ್ಯ ರೆಡಿ ಆಯಿತು ನೋಡಿ. ಎಷ್ಟು ಚೆನ್ನಾಗಿ ಆಗಿದೆ ನೋಡಿ ಹಲಸಿನಕಾಯಿ ಪಲ್ಯ ನೋಡಿ. ನೀರೆಲ್ಲ ಆರಿ ಆಯಿತು, ಪಲ್ಯ ರೆಡಿ ಆಯಿತು. ಇದಕ್ಕೆ ನಾನಿನ್ನು ಕಾಯಿ ತುರಿ ಹಾಕ್ಕೊಳ್ತೇನೆ. ಸ್ವಲ್ಪ ನೀರಿದೆ ಹೌದಲ್ವ ಅಂತ, ಆಗಿರುವಾಗ ಹಾಕ್ಕೊಳ್ಬೇಕು ನಾವು. ಯಾಕೆಂದರೆ ಸ್ವಲ್ಪ ಪಲ್ಯ ಉಳಿಯಿತು, ಮಧ್ಯಾಹ್ನ ಊಟ ಆಯಿತು, ಪಲ್ಯ ಉಳಿಯಿತು ಅಂದರೂ ರಾತ್ರಿಗೆ ಅದು ಕೆಟ್ಟು ಹೋಗೋದಿಲ್ಲ. ಅಲ್ಲದೆ ನಾವು ವಾಪಸ್ ಮಿಸ್ ಮಾಡ್ಕೊಳ್ಬೇಕು. ಸಾಯಂಕಾಲ ವಾಪಸ್ ಮಿಸ್ ಮಾಡಿಕೊಳ್ಳಿದ್ರೆ ರಾತ್ರಿಗೆ ನಮಗೆ ಅಂದರೆ ಸೆಕೆ ಇನ್ನೂ ಕಡಿಮೆ ಆಗಿಲ್ಲ, ಏನು ಸೆಕೆ ಏನು ಉರಿ, ಮಳೆಗಾಲ ಅಂತ ನಾವು ಹೆಸರಿಗೆ ಹೇಳ್ತೇವೆ. ಆದರೆ ಆ ಸೆಕೆ ಉರಿಯಲ್ಲಿ ಬೆಂದು ಹೋಗ್ತಾ ಇದ್ದೇವೆ ನಾವು. ಆಗಿರುವಾಗ ಹೇಗೆ ಈ ಪಲ್ಯ ಎಲ್ಲ ಉಳಿಬೇಕು? ತೆಂಗಿನಕಾಯಿ ಹಾಕಿದ ಕೂಡಲೇ ಬಿಸಿಗೆ ತಂಪು ತಗಲಿದಾಗ ಅದು ಹಳಸಿ ಹೋಗುತ್ತೆ ನೋಡಿ, ಕೆಟ್ಟೋಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ನೀರಿರುವಾಗ ಹಾಕಿಕೊಂಡು ಅದನ್ನೊಂದು 4 ಸಲ ಮೊಗಚಿ ಒಂದು 5 ಮಿನಿಟ್ಸ್ ಇಡಬೇಕು. ಆಗ ಅದು ರಾತ್ರಿಗೆ ಉಳಿದು ನಿಮಗೆ ಕೆಟ್ಟು ಹೋಗೋದೇ ಇಲ್ಲ. ಸ್ವಲ್ಪ ಇರೋದನ್ನು ಎಲ್ಲರೂ ಹಾಕ್ಕೊಂಡು ಊಟ ಮಾಡೋದು. ಹಾಗೆ ನಾನು ಅದನ್ನೇ ಪಾಲಿಸುತ್ತಾ ಇದ್ದೇನೆ ನಾನು. ಅಲ್ಲ ಇದೆ ವಾಪಸ್ ಬಿಸಿ ಮಾಡ್ಕೊಳ್ಬೇಕು. ಹಲಸಿನಕಾಯಿ ಪಲ್ಯ ಎಲ್ಲ ಪುನಃ ಬಿಸಿ ಮಾಡಿಕೊಂಡ್ರೆ ಚೆನ್ನಾಗಿರೋಲ್ಲ ಅದು ನೋಡಿ. ನಾನು ಈ ಕಾಯಿ ತುರಿ ಸಹ ಹಾಕ್ತಾಯಿದ್ದೇನೆ. ಅದಕ್ಕೆ ಚೆನ್ನಾಗಿ ಆಗಬೇಕಲ್ಲ ಅದು. ಕಾಯಿ ತುರಿನೂ ಚೆನ್ನಾಗಿ ಬಿದ್ದರೇ ಹಲಸಿನಕಾಯಿ ಪಲ್ಯ ಚೆನ್ನಾಗಿ ಆಗ್ತದೆ ಅಷ್ಟೇ. ನೋಡಿ ಎಷ್ಟು ಕಾಯಿ ತುರಿ ಹಾಕ್ಕೊಂಡೆ ನೋಡಿ. ನಾನೀಗ ಸ್ವಲ್ಪ ಸಣ್ಣದು ಮಾಡಬೇಕು ಉರಿಯನ್ನು. ಫಸ್ಟಿಗೆ ನಾವು ಫುಲ್ ಉರಿ ಇಡ್ಬೋದು. ನಾವು ಅದಕ್ಕೆ ನೀರು ಹಾಕಿಟ್ಟಾಗ ಉರಿ ಫುಲ್ ಇಡ್ಬೋದು ಗ್ಯಾಸ್. ಅಂದರೆ ಆಮೇಲೆ ಸ್ವಲ್ಪ ಮೀಡಿಯಮ್. ಆಮೇಲೆ ನೋಡಿ ಈಗಿನ ಸ್ವಲ್ಪ ನೀರಿದೆ, ಕಾಯಿ ತುರಿ ಹಾಕಿ ಅದನ್ನು ಮೊಗಚಿದಂದಾಗ ಇನ್ನೂ ಸಣ್ಣ ಮಾಡಬೇಕು ಉರಿ. ಇದನ್ನು ನೋಡಿ ಕಾಯಿ ತುರಿಯನ್ನು ನಿನಗೆ ಮೊಗಚಿ ಬಿಡಬೇಕು. ಒಂದು 5 ಮಿನಿಟ್ಸ್ ಇಡಬೇಕು. 5 ಮಿನಿಟ್ಸ್ ಇಟ್ಟು ಒಂದು 2-3 ಸಲ ಈ ಥರ ಇದು ಮಾಡಿಕೊಂಡ್ರೆ, ಅದನ್ನು ಮೊಗಚಿಕೊಂಡ್ರೆ ಚೆನ್ನಾಗಿ ನೋಡಿ ಗಮಿಸುವ ಹಲಸಿನಕಾಯಿ ಪಲ್ಯ. ಹಲಸಿನಕಾಯಿ ಸೀಸನಲ್ಲಿ ಮಾಡಿಕೊಂಡದ್ದು ಫಸ್ಟ್ ಪಲ್ಯ ಇದು ನಾನು. ಅಂದರೆ ನಮಗೆ ಬೆಂಗಳೂರಲ್ಲೆಲ್ಲ ಹಲಸಿನಕಾಯಿ ಸಿಗೋಲ್ಲ ನೋಡಿ. ಊರಿಗೆ ಬಂದಿದ್ದೇನೆ, ತಂಗಿ ಮನೆಯಲ್ಲಿದ್ದೇನೆ. ಇಲ್ಲಿ ದಿವಸಲ್ಲೂ ನಾವು ಪಲ್ಯ ಮಾಡ್ತಾ ಇರ್ತೀವಿ. ಆಗ ನನಗೆ ಒಮ್ಮೆನೂ ನಾನು ಇದನ್ನು ಯೂಟ್ಯೂಬಿಗೆ ಪಲ್ಯ ಮಾಡಿ ತೋರಿಸಿಲ್ಲಲ್ಲ. ಇವತ್ತು ಒಮ್ಮೆ ಮಾಡ್ತೇನೆ, ಮಾಡಿ ತೋರಿಸಿಯೇ ಬಿಡ್ತೇನೆ. ಮತ್ತು ಇಲ್ಲಿಂದ ಹೊರಟು ಬೆಂಗಳೂರು ತಲುಪಿದರೆ ಆಮೇಲೆ ನಾವು ಹಲಸಿನಕಾಯಿ ಪಲ್ಯ ಮಾಡಲಿಕ್ಕಿಲ್ಲ. ಇವತ್ತು ಅದಾಯಿತು. ಇಲ್ಲಿ ನಾವು ಸುಮಾರು ಸಲ ಊಟ ಮಾಡಿದ್ದೇವೆ. ತಂಗಿ ಮನೆ ಇರ್ಬೋದು, ಆಮೇಲೆ ರಿಲೇಟಿವ್ಸ್ ಮನೆ, ಅಲ್ಲಿ ಎಲ್ಲ ಫಂಕ್ಷನ್ಗೆ ಹೋಗಿರುವಾಗೆಲ್ಲ ಊಟ ಮಾಡಿದ್ದೇವೆ. ನಮಗೋಸ್ಕರ ಅಲ್ಲ, ಒಮ್ಮೆ ಮಾಡೋಣ. ನನ್ನ ಕೈಯಿಂದ ಒಮ್ಮೆ ಮಾಡ್ತೇನೆ. ಮಾಡುವಾಗ ನನ್ನ ಪ್ರೀತಿ ವೀಕ್ಷಕರೇ ನಿಮ್ಮೊಂದಿಗೆ ಸಹ ಹಂಚಿಕೊಳ್ತೇನೆ. ನಿಮಗೂ ಹೇಗೆ ಮಾಡೋದು ಗೊತ್ತಾಗಲಿ. ನೀವು ಸಹ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ನಮಗೆ ತಿಳಿಸಿ. ಆಮೇಲೆ ದಮ್ಮಿ ಎಂಜಾಯ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮ ಪ್ರೀತಿ ವಿಶ್ವಾಸ ಎಂದೆಂದೂ ಇರಲಿ ವೀಕ್ಷಕರೇ. ಇದುವರೆಗೆ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಖಂಡಿತ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ ವೀಕ್ಷಕರೇ. ಇದುವರೆಗೆ ವೀಕ್ಷಿಸಿದ ಈ ನಮ್ಮ ಹಲಸಿನಕಾಯಿ ಪಲ್ಯ ಮಾಡೋದನ್ನು ವೀಕ್ಷಿಸಿದ ನಿಮಗೆಲ್ಲರಿಗೂ ನಾನು ಪುನಃ ನನ್ನ ಪ್ರೀತಿಯ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮಸ್ತೆ ವೀಕ್ಷಕರೇ, ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ.